ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಟನ್ ಕರಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸಿಗೆ ಏನು ಬೇಕೋ ನಾವು ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕಿ 3 ಏಲಕ್ಕಿ ಹಾಕಿ ಸ್ವಲ್ಪ ಚಕ್ಕೆ ಹಾಕಿ ಜೊತೆ ಒಂದು 3 ಲವಂಗ, ಮೆಣಸುಕಾಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆ, ಸ್ವಲ್ಪ ಗಸಗಸೆ ಹಾಕ್ಕೊಳ್ಳೋಣ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಅರ್ಧ ಮುಚ್ಚಳು ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಬೋದು, ಇಲ್ಲ ತುರಿದು ಕೂಡ ಇಟ್ಕೊಬೋದು. ಲೈಟಾಗಿ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಾವು ಸಪ್ರೇಟಾಗಿ ಮಿಕ್ಸಿಗೆ ಹಾಕಿಟ್ಕೊಳ್ಳೋಣ. ಈಗ ನಾವೊಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಒಂದು 3 ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಜೊತೆ ಒಂದು 4 ಹಸಿಮೆಣಸಿನಕಾಯಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಈರುಳ್ಳಿನೂ ಹಸಿಮೆಣಸಿನಕಾಯಿ ಎಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಫ್ರೈ ಆಗಿರಬೇಕು. ಈಗ ನಾವು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ 1-2 ನಿಮಿಷ ಎಣ್ಣೆಯಲ್ಲಿ ಇದು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ 2 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಅರ್ಧ kg ಮಟನ್ನ ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಡೋಣ. ಇದು ನೋಡಿ, ಇವಾಗ ನಾನು ಕಲಿಸ್ಕೊಟ್ಟು ಇದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಖಾರ ಪುಡಿ ಹಾಕೋಣ. ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಜೊತೆಗೆ ನಾವು ಮಟನ್ ಮಸಾಲನ ಹಾಕ್ಕೊಳ್ಳೋಣ. ಇದು 3 ಚೆನ್ನಾಗಿ ಕಲಿಸ್ಕೊಡೋಣ. ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡಿದ್ದರಿಂದ ಅದನ್ನು ಕಲಿಸೋದನ್ನು ನಾನು ಒಂದೇ ಕೈಯಲ್ಲಿ ಕಲಿಸೋಕ್ಕಾಗಲ್ಲ ಅಂತ ಈ ರೀತಿಯಾಗಿ ತೋರಿಸ್ತಿದ್ದೀನಿ. ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ 1 ಟೊಮೊಟೊನ ಹಾಕ್ತಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಕಲಿಸ್ಕೊಡೋಣ. ನೋಡಿ, ಎಲ್ಲನೂ ಈ ರೀತಿಯಾಗಿ ಕಲಿಸ್ಕೊಟ್ಟು ಇದಕ್ಕೆ 1-2 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಟ್ಟು ನಾವು ಮುಚ್ಚಿಟ್ಟು ಒಂದು 10 ವಿಸಿಲ್ ಮಟನ್ ಬೇಯಲಿಕ್ಕೆ ಬಿಡೋಣ. ನೋಡಿ, 10 ವಿಸಿಲ್ ನಂತರ ಮಟನ್ ಬೆಂದಿದೆ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ.
ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಟ್ಟು ಇದನ್ನು ಸ್ಲಿಮ್ಮಲ್ಲಿಟ್ಟು ಈ ಕಾಯಿ ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಬೇಯೋಕ್ಕೆ ಬಿಡೋಣ. ಸ್ಲಿಮ್ಮಲ್ಲಿಟ್ಟೆ ಬೇಯಿಸ್ಕೊಳ್ಳೋಣ, ಇಲ್ಲಾಂದರೆ ಕಾಯಿ ಏನಾಗುತ್ತೆ ಅಂದರೆ ತಳ ಹಿಡಿಯುತ್ತೆ. ಅದಕ್ಕೆ ನಮ್ಮ ಮನೆಗೆ ನಾವು ಸ್ವಲ್ಪ ಗಟ್ಟಿಯಾಗಿ ಕರಿ ತಿನ್ನೋದು, ಅದಕ್ಕೆ ನಾನು ಗಟ್ಟಿಯಾಗಿ ಮಾಡ್ತಿದ್ದೀನಿ. ನಿಮ್ಗೆ ನೀರು ಥರ ಬೇಕಿದ್ರೆ ಜಾಸ್ತಿ ನೀರು ಹಾಕಿ ಮಾಡ್ಕೊಳ್ಳಿ. ನೋಡಿ, ಇದು ಸ್ಲಿಮ್ಮಲ್ಲಿಟ್ಟೆ ನಾವು ಕುದಿಸ್ಕೊಬೇಕು ಮಸಾಲೆ ವಾಸನೆ ಹೋಗೋವರೆಗೂ. ನೋಡಿ ಕುದ್ದಿದೆ. ಈಗ ನಾವು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಇದೆ, ಅದು ಸ್ವಲ್ಪ ಹಾಕ್ಕೊತಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಕಲಿಸ್ಕೊಟ್ಟು ಒಂದು 2 ನಿಮಿಷ ಕುದಿಸಿದ್ರೆ ಸೂಪರಾಗಿರೋಂಥ ಮಟನ್ ಕರಿ ರೆಡಿ ಆಯಿತು. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಸರ್ತಿ ನನ್ನ ರೆಸಿಪಿನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.